ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಬದಲಾವಣೆ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಕೇಸರಪಡಿಯಲ್ಲಿರೋ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸೋಕೆ ಕೊನೆಗೂ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅರುಣ್ ಸಿಂಗ್ ಆಗಮಿಸಿದ್ರು. ಇಂದಿನಿಂದ 3 ದಿನ ಅರುಣ್ ಸಿಂಗ್ ಎಲ್ಲರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಬದಲಾವಣೆ ಧ್ವನಿ ಎತ್ತಿದ್ದ ಯೋಗೇಶ್ವರ್ ದೆಹಲಿಯಲ್ಲಿ ಚದುರಂಗದಾಟ ಆಡ್ತಿದ್ದಾರೆ. ಸಿಎಂಗೆ ಚೆಕ್ ಇಡೋಕೆ ಸರ್ಕಸ್ ಮಾಡ್ತಿದ್ದಾರೆ. ನಿನ್ನೆ ದೆಹಲಿಗೆ ತೆರಳಿದ್ದ ಯೋಗೇಶ್ವರ್ ನಡೆ ಕುತೂಹಲ ಕೆರಳಿಸಿದೆ. ಸೈಲೆಂಟ್ ಆಗಿದ್ದೇ ಬಿಎಸ್ವೈ ಕುರ್ಚಿ ಅಲುಗಾಡಿಸುತ್ತಿದ್ದಾರೆ. ಇಂದು ಅರುಣ್ ಸಿಂಗ್ ಮೊದಲು ಬೆಂಗಳೂರಿಗೆ ಬಂದ್ಮೇಲೆ ಯೋಗೇಶ್ವರ್ ದೆಹಲಿಯಿಂದ ಹೊರಟಿದ್ರು. ದೆಹಲಿಯಿಂದ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಯೋಗೇಶ್ವರ್ ಪ್ರಯಾಣ ಬೆಳೆಸಿದ್ರು. ರಾಜ್ಯ ಬಿಜೆಪಿ ಉಸ್ತುವಾರಿ ಸಮಾಲೋಚನೆ ನಡೆಸೋದು ಸಹಜ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಶಾಸಕರ ಜೊತೆ ಅರುಣ್ ಸಿಂಗ್ ಸಮಾಲೋಚನೆ ನಡೆಯಲಿದೆ. ಕೋರ್ ಕಮಿಟಿ ಸದಸ್ಯರ ಜೊತೆ ಅರುಣ್ ಸಭೆ ನಡೆಸುತ್ತಾರೆ. ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಅರುಣ್ ಸಿಂಗ್ ನೇತೃತ್ವದ ಸಭೆಯಲ್ಲಿ ವಿಶೇಷತೆ ಏನಿಲ್ಲ, ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಪಕ್ಷದ ಶಾಸಕರ ಅಸಮಾಧಾನದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದ್ರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸಭೆ ಕರೆದಿದ್ದಾರೆ. ಹೀಗಾಗಿ ನಾನು ಸಭೆಯಲ್ಲಿ ಹಾಜರಾಗಲು ಬೆಂಗಳೂರಿಗೆ ಬಂದಿದ್ದೇನೆ ಅಂದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ತಾರಕಕ್ಕೇರಿದೆ. ಆದರೆ ಉಸ್ತುವಾರಿ ಅರುಣ್ ಸಿಂಗ್ ಮಾತ್ರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಪಕ್ಷದ ಮುಂದಿನ ಕಾರ್ಯಕ್ರಮದ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿದ್ರು. ನಾಯಕತ್ವ ಬದಲಾವಣೆ ವಿಚಾರ ಅಲ್ಲಿಗೆ ಹೋಗಿ ಚರ್ಚಿಸುತ್ತೇನೆ ಅಂತ ಹೊರಟು ಹೋದ್ರು. ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಉತ್ತಮ ಕೆಲಸ ಮಾಡಿದ್ದಾರೆ, ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ ಅಂತ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅರುಣ್ ಸಿಂಗ್ ಹೇಳಿದ್ರು. ಕಾಂಗ್ರೆಸ್ನವರು ಆರೋಪ ಮಾಡುವುದರಲ್ಲಿ ಕಾಲ ಕಳೆದ್ರು. ಇದೆಲ್ಲವೂ ರಾಜ್ಯದ ಜನರಿಗೆ ತಿಳಿದಿದೆ ಅಂತ ಅರುಣ್ ಸಿಂಗ್ ಅಂದ್ರು. ಸಿಎಂ ಬದಲಾವಣೆ ವಿಷಯವಾಗಿ ಬಹಳ ಚರ್ಚೆ ನಡೆದಿದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಲು ಅರುಣ್ ಸಿಂಗ್ ಬಂದಿದ್ದಾರೆ ಅಂತ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಹೇಳಿದ್ದಾರೆ. ನಾಳೆ ಸಚಿವರು ಸಲ್ಲಿಸುವ ಅಹವಾಲು ಆಲಿಸಿ ಫುಲ್ ಸ್ಟಾಪ್ ಇಡ್ತಾರೆ. ಅಹವಾಲುಗಳನ್ನ ಕೇಳಿ ಅವರ ಅಭಿಪ್ರಾಯವನ್ನ ತಿಳಿಸ್ತಾರೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡ್ತಾರೆ ಅಂತ ಬಿಜೆಪಿ ನಾಯಕ ರವಿಕುಮಾರ್ ತಿಳಿಸಿದ್ರು. ವಲಸಿಗರಿಂದ ಗೊಂದಲ ಶುರುವಾಗಿದೆ ಅಂದಿರೋ ಈಶ್ವರಪ್ಪ ಹೇಳಿಕೆಗೆ ಎಂಟಿಬಿ ನಾಗರಾಜ್ ಕಿಡಿಕಾರಿದ್ದಾರೆ. ನಾವು 17 ಜನ ಬಿಜೆಪಿಗೆ ಬಂದಿದ್ರಿಂದ ಸಮಸ್ಯೆಯಾಗಿಲ್ಲ. ನಾವು ಬಂದಿದ್ರಿಂದಲೇ ಬಿಜೆಪಿ ಸರ್ಕಾರ ರಚನೆಯಾಗಿದೆ. 17 ಶಾಸಕರು ವಲಸೆ ಬರದಿದ್ರೆ ಸರ್ಕಾರ ಎಲ್ಲಿ ರಚಿಸುತ್ತಿದ್ರು? ಈಶ್ವರಪ್ಪ ಯಾವ ಉದ್ದೇಶದಿಂದ ಹೇಳ್ತಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ನಾನು ಈಶ್ವರಪ್ಪನನ್ನ ಪ್ರಶ್ನಿಸುತ್ತೇನೆ ಅಂತ ಎಂಟಿಬಿ ನಾಗರಾಜ್ ತಿಳಿಸಿದ್ರು. ಸಿಎಂ ಬದಲಾವಣೆಗೆ ಅರುಣ್ ಸಿಂಗ್ ಬಂದಿದ್ದಾರೆ ಅಂತ ಚರ್ಚೆ ನಡೆದಿದೆ. ಆದರೆ ಅರುಣ್ ಸಿಂಗ್ ಬಿಜೆಪಿಯ ಇಮೇಜ್ ಕ್ರಿಯೇಟ್ ಮಾಡೋಕೆ ಬಂದಿರೋದು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ಅರುಣ್ ಸಿಂಗ್ ಕೊರೋನಾ ನಂತರ ಏನಾಗಿದೆ ಅಂತ ತಿಳಿಯೋಕೆ ಬಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಲು 10 ಶಾಸಕರು ಅನುಮತಿ ಕೇಳಿದ್ದಾರೆ. ಪಕ್ಷದ ವಿರುದ್ಧ ನಡೆದುಕೊಂಡ್ರೆ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ. ಇಂದು ಸಂಪುಟ ಸದಸ್ಯರ ಜೊತೆ ಚರ್ಚೆ ನಡೆಯುತ್ತೆ. ನಾಳೆ ಪಕ್ಷದ ಸಂಘಟನೆ ಸರ್ಕಾರದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುತ್ತಾರೆ ಎಂದರು. ಇನ್ನು 2 ವರ್ಷಗಳ ಕಾಲ ಬಿಎಸ್ವೈ ಸಿಎಂ ಆಗಿರ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯೇ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಅರುಣ್ ಸಿಂಗ್ 2 ದಿನ ಬೆಂಗಳೂರಿನಲ್ಲೇ ಇರಲಿದ್ದಾರೆ. ಅವರ ಜೊತೆ ಮಾತಾಡಲು ಬಯಸುವವರು ಮಾತಾಡ್ತಾರೆ ಅಂತ ಕಟೀಲು ತಿಳಿಸಿದ್ರು. ಸಿಎಂ ಬದಲಾವಣೆ ಹಗ್ಗ ಜಗಾಟ ಮುಗಿಯದ ಕಥೆಯಾಗಿದೆ. ನಾಳೆಯ ಶಾಸಕರ ಸಭೆ ಮೇಲೆ ಬಿಎಸ್ವೈ ವಿರೋಧಿ ಬಣ ಗಮನ ಹರಿಸಿದೆ. ನಾಳೆ ಅರುಣ್ ಸಿಂಗ್ ಜೊತೆ ಬಿಎಸ್ವೈ ಇರೋದು ಅನುಮಾನವಿದೆ. ಹೀಗಾಗಿ ಸಚಿವರ ಸಭೆಯಲ್ಲಿ ಒಂದಿಬ್ಬರು ಮಾತನಾಡಬಹುದು. ಆದರೆ ಶಾಸಕರ ಜೊತೆ 1-to-1 ಚರ್ಚೆ ನಡೆಯಲಿದೆ. ಹೀಗಾಗಿ ಬಿಎಸ್ವೈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮುಕ್ತವಾಗಿ ಮಾತನಾಡಲು ಬಿಎಸ್ವೈ ವಿರೋಧಿ ಬಣ ನಿರ್ಧರಿಸಿದೆ. ನಾಳೆಗೆ ಹೆಚ್ಚು ನಿರ್ಣಾಯಕ ಅಂತ ಪರಿಗಣಿಸಿದೆ. ಬಿಜೆಪಿಯಲ್ಲಿ ಹೊರಗಿನವರು ಒಳಗಿನವರು ಅಂತೇನೂ ಇಲ್ಲ ಅಂತ ಈಶ್ವರಪ್ಪನ ಮಾತಿಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ರು. ಬೇರೆ ಪಕ್ಷದಿಂದ ಬಂದವರನ್ನ ಸೇರಿಸಿಕೊಂಡಿದ್ದಕ್ಕೆ ಅವರು ನಮ್ಮವರೇ ಆಗಿದ್ದಾರೆ. ಯಾರು ಕೂಡ ಈ ರೀತಿ ಮಾತನಾಡಬಾರದು. ಅವರ ಸೇರ್ಪಡೆಯಿಂದ ನಮಗೆ ಶಕ್ತಿ ಬಂದಿದ್ದು. ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ರು.
ಕೊರೋನಾ ಸಂಕಷ್ಟದಲ್ಲೂ ಬಿಜೆಪಿಯವರಿಗೆ ಅಧಿಕಾರದ್ದೇ ಚಿಂತೆಯಾಗಿದೆ ಅಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಕ್ಕೆ ಅರುಣ್ ಸಿಂಗ್ ಬಂದಿದ್ದಾರೆ, ಆದರೆ ಅವರೇನು ರೈತರಿಗೆ ತೊಂದರೆ ಆಗಿದೆ ಅಂತ ಕೇಳೋಕೆ ಬಂದಿಲ್ಲ, ಬದಲಾಗಿ ಸಿಎಂ ಬದಲಾವಣೆ ಬಗ್ಗೆ ಆಗ್ತಿರೋ ಗೊಂದಲ ಬಗೆಹರಿಸೋಕೆ ಬಂದಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ವಿಚಾರ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಅಧಿಕಾರ ಹಾಗೂ ಹಣದ ಆಸೆಯೊಂದೇ ಇದೆ. ಹಣ ಮಾಡೋಕೆ ಅಧಿಕಾರಕ್ಕೆ ಬಂದಿರೋ ಸರ್ಕಾರ ಇದು. ಹೆಣ ಹೂಳೋದ್ರಲ್ಲೂ ಹಣ ಲೂಟಿ ಮಾಡಿದ್ರು, ಆಕ್ಸಿಜನ್ನಲ್ಲೂ ಹಣ ಲೂಟಿ ಮಾಡಿದ್ರು, ಬಡವರ ಜೀವ ತೆಗೆದು ಲೂಟಿ ಮಾಡ್ತಿರೋ ಸರ್ಕಾರ ಇದು ಅಂತ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ರು. ಕೋವಿಡ್ ಸಂಕಷ್ಟದಲ್ಲಿ ಸರ್ಕಾರ ಜನರಿಗೆ ಸಹಾಯ ಮಾಡಬೇಕಿತ್ತು, ಆದರೆ ಜನರ ಪಿಕ್ ಪಾಕೆಟ್ ಮಾಡ್ತಿದ್ದಾರೆ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಡಿಕೆಶಿ ಗುಡುಗಿದ್ರು. ಖಾಸಗಿ ಆಸ್ಪತ್ರೆಗೆ ಹೋದರೆ 5 ಲಕ್ಷ ಬಿಲ್ ಮಾಡ್ತಾರೆ, ಏನು ರೋಗ ಇಲ್ದಿದ್ರೂ ಬಿಲ್ ಹೆಚ್ಚಾಗಿರುತ್ತೆ. ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರದ ನಡುವೆ ಏನಿದೆಯೋ ಗೊತ್ತಿಲ್ಲ. ಬಿಜೆಪಿ ಸರ್ಕಾರ ಬಂದಾಗಿಂದ ಬ್ಯಾಂಕ್ಗಳ ಮುಂದೆ ಬೆಡ್ಗಳಿಗಾಗಿ, ಔಷಧಿಗಾಗಿ ಕೊನೆಗೆ ಸತ್ತಾಗ್ಲೂ ಕ್ಯೂ ನಿಲ್ಲೋ ಪರಿಸ್ಥಿತಿ ಬಂದಿದೆ ಅಂತ ಡಿಕೆಶಿ ಕಿಡಿಕಾರಿದ್ರು. ಸಿಎಂ ಪರ ಶಾಸಕ ಕೆಎನ್ ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಯಡಿಯೂರಪ್ಪಗೆ ವಯಸ್ಸಾಗಿದೆ ಅಂತ ಕಾರಣ ಒಡ್ಡಿ ಬದಲಾವಣೆ ಮಾಡೋದು ಸರಿಯಲ್ಲ. ಸುಭದ್ರ ಸರ್ಕಾರವಿದ್ದರೆ ಕೆಲಸವಾಗುತ್ತೆ. ಸಿಎಂ ಯಡಿಯೂರಪ್ಪ ನಾಮಕಾವಸ್ಥೆ, ಆದರೆ ಎಲ್ಲ ನಡೆಸೋದು ವಿಜಯೇಂದ್ರನೇ ಸರ್ಕಾರ, ವಿಜಯೇಂದ್ರನೇ ಶಾಡೋ ಆಫ್ ಚೀಫ್ ಮಿನಿಸ್ಟರ್. ಯಡಿಯೂರಪ್ಪ ಇದ್ರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಅಂತ ರಾಜಣ್ಣ ತಿಳಿಸಿದರು. ಎರಡನೇ ಹಂತದಲ್ಲಿ ಅನ್ಲಾಕ್ ಮಾಡಿ ಅಂತ ವಿವಿಧ ವಲಯಗಳು ಒತ್ತಾಯಿಸಿವೆ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ಕೊರೋನಾ ಪಾಸಿಟಿವಿಟಿ ರೇಟ್, ಜನರ ಆರೋಗ್ಯದ ದೃಷ್ಟಿ ಸೇರಿದಂತೆ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಕ್ರಮ ಕೈಗೊಳ್ತೇವೆ. ತಾಂತ್ರಿಕ ಸಲಹಾ ಸಮಿತಿ ವರದಿ ಆಧಾರದಲ್ಲಿ ಕ್ರಮ ಕೈಗೊಳ್ತೇವೆ. ನಾಳೆ ಸಿಎಂ ಜೊತೆ ಚರ್ಚಿಸ್ತೀವಿ. ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಕ್ರೀನಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ಧ್ವನಿವರ್ಧಕಗಳಿಂದ ಶಬ್ದ ಮಾಲಿನ್ಯ ಹೆಚ್ಚಾಗ್ತದೆ, ಆದರೂ ನೀವು ಕ್ರಮ ಕೈಗೊಂಡಿಲ್ಲ ಅಂತ ಪೊಲೀಸರನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಟ್ರಾಫಿಕ್ನಿಂದಲೇ ಹೆಚ್ಚಿನ ಶಬ್ದ ಮಾಲಿನ್ಯವಾಗ್ತಿದೆ. ಶಬ್ದ ಮಾಲಿನ್ಯ ನಿಯಮವನ್ನು ಬದಲಿಸಬೇಕೆಂದು ಗುಪ್ತಚರ ಇಲಾಖೆಯ ಡಿಸಿಪಿ ಸಂತೋಷ್ ಬಾಬು ಪ್ರಮಾಣ ಪತ್ರ ನೀಡಿದ್ರು. ಇದಕ್ಕೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಧಾರ್ಮಿಕ ಕೇಂದ್ರಗಳ ಲೌಡ್ ಸ್ಪೀಕರ್ ಬಳಕೆ ಪರಿಶೀಲಿಸಿಲ್ಲ, ಲೌಡ್ ಸ್ಪೀಕರ್ಗೆ ಅನುಮತಿ ಇತ್ತೋ ಇಲ್ಲವೋ ತಿಳಿಸಿಲ್ಲ, ಬದಲಿಗೆ ನಿಯಮವನ್ನೇ ಬದಲಿಸೋಕೆ ಬಯಸಿದ್ದಾರೆ. ಠಾಣೆಗಳಲ್ಲಿ ಶಬ್ದ ಮಾಪಕಗಳ ಲಭ್ಯತೆ ಬಗ್ಗೆ ವಿವರ ನೀಡಬೇಕು ಎಂದಿದೆ. ಮುಂದಿನ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿಯಿಂದ ಸ್ಪರ್ಧಿಸುವಂತೆ ಸಿದ್ದರಾಮಯ್ಯಗೆ ಆಹ್ವಾನ ನೀಡಿದ್ದೇನೆ ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಸಿದ್ದರಾಮಯ್ಯ ಕೋಲಾರಕ್ಕೆ ಹೋಗಬೇಕೆನ್ನುವ ಆಯ್ಕೆ ಇದೆ. ಇನ್ನೂ 2 ವರ್ಷ ಇದೆ. ಕಡೆಯಲ್ಲಿ ಏನ್ ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕೊನೆಯ 6 ತಿಂಗಳಲ್ಲಿ ತೀರ್ಮಾನವಾಗುತ್ತೆ. ಆದರೆ ನನ್ನ ಪ್ರಕಾರ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಸ್ಪರ್ಧಿಸಲ್ಲ. ಬಾದಾಮಿಗೆ ಹೋಗಿ ಬರೋದಕ್ಕೆ ತೊಂದರೆಯಾಗುತ್ತೆ ಅಂತ ರಾಜಣ್ಣ ತಿಳಿಸಿದರು. ಕೊರೋನಾ ನಿಯಂತ್ರಿಸೋಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಕೊರೋನಾಗೆ 33,000 ಜನ ಬಲಿಯಾಗಿದ್ದಾರೆ ಅಂತಾರೆ, ಆದರೆ ಇದು ಸರಿಯಾದ ಅಂಕಿಅಂಶ ಅಲ್ಲ. ಜನವರಿಯಿಂದ ಜೂನ್ವರೆಗೂ ಇದು ಎಲ್ಲೂ ಮ್ಯಾಚ್ ಆಗಿಲ್ಲ. ರಾಜ್ಯದಲ್ಲಿ ಈವರೆಗೂ 87,082 ಸಾವು ಸಂಭವಿಸಿದೆ. ಸರ್ಕಾರ ಸಾವಿನ ಲೆಕ್ಕಾಚಾರವನ್ನ ಮುಚ್ಚಿಡುತ್ತಿದೆ. ಇದು ಮನುಷ್ಯತ್ವ ಅಲ್ಲ. ಜನರಿಗೆ ಮೋಸ ಮಾಡ್ತಿದ್ದೀರಿ. ಹಾಲಿ ನ್ಯಾಯಾಧೀಶರ ಮೂಲಕ ಡೆತ್ ಆಡಿಟ್ ನಡೆಸಬೇಕು ಅಂತ ಒತ್ತಾಯಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಜಲಪಾತಗಳು ಜೀವಕಳೆಯನ್ನ ಪಡೆದುಕೊಂಡಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಸಮೀಪದ ಕಾಮನದುರ್ಗ ಜಲಪಾತ ಪ್ರಕೃತಿ ಪ್ರಿಯರ ಕಣ್ಮನ ಸೆಳೆದಿದೆ. 106 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಫಾಲ್ಸ್ನ ನೋಡಲು 2 ಕಣ್ಣುಗಳು ಸಾಲದು. ಬೆಟ್ಟದ ತುದಿಯಿಂದ ಬೀಳೋ ಕಾಮನದುರ್ಗ ಜಲಪಾತದ ನೀರಿನಿಂದಲೇ ಕೆಳಗಡೆ ಕಲ್ಲತ್ತಗಿರಿ ಫಾಲ್ಸ್ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮೂಡಿಗೆರೆ ತಾಲೂಕಿನ ಬಿನ್ನಡಿಯಲ್ಲಿ ರಸ್ತೆಯ ಮೇಲೆ ಮಣ್ಣು ಕುಸಿದಿದೆ. ಮಣ್ಣು ಕುಸಿತದಿಂದ ಜನರಿಗೆ ತೀವ್ರ ತೊಂದರೆಯಾಗ್ತಿದೆ. ಮತ್ತೊಂದೆಡೆ ಚಾರ್ಮಡಿಯಲ್ಲೂ ಮಳೆ ಹೆಚ್ಚಾಗಿದ್ದಕ್ಕೆ ಹೇಮಾವತಿ ನದಿ ಮೈದುಂಬಿ ಹರಿತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕಳಸ ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆ ಬೀಳ್ತಿದ್ದು ಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ವರುಣಾರ್ಭಟದಿಂದಾಗಿ ಕಳಸ ಸಮೀಪವಿರುವ ಹೆಬ್ಬಾಳೆ ಸೇತುವೆ ಮುಳುಗಡೆ ಹಂತ ತಲುಪಿದ್ದು 2 ಅಡಿಯಷ್ಟೇ ಬಾಕಿ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲೂ ಭಾರೀ ಮಳೆ ಬೀಳ್ತಿದೆ. ವರುಣಾರ್ಭಟದಿಂದಾಗಿ ಕೃಷ್ಣ ಭವನ ವೃತ್ತದ ಅಂಗಡಿ ಮತ್ತು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಮಳೆ ನೀರು ನುಗ್ಗಿದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿ ಸ್ಥಳೀಯ ನಿವಾಸಿಗಳು ಪರದಾಡಿದ್ದು ಧಾರಾಕಾರ ಮಳೆ ಮುಂದುವರೆದಿದೆ.